ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ರಿಲೇಟೆಡ್ ಟು ಲಾಸ್ಟ್ ಟೈಮ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ರಿಲೇಟೆಡ್ ಕ್ವೆಶನ್ಸ್ ಏನು ಕೇಳಿದರು, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಟೋಟಲ್ ಆಗಿ 11 ಕ್ವೆಶನ್ಸ್ ಬಂದಿತ್ತು ಅಂತ ಹೇಳಿದೆ. ಸೊ ಅದರಲ್ಲಿ 6 ಕ್ವೆಶನ್ಸ್ನ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀವಿ. ಸೊ ರಿಮೈನಿಂಗ್ 5 ಕ್ವೆಶನ್ಸ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ 6 ಕ್ವೆಶನ್ಸ್ಗೆ ಕ್ವೆಶನ್ ವಿತ್ ಎಕ್ಸ್ಪ್ಲನೇಷನ್ ಆನ್ಸರ್ ಎಲ್ಲ ಕೊಟ್ಟಿದ್ದೆ. ಸೊ ಇವಾಗ ರಿಮೈನಿಂಗ್ ನೆಕ್ಸ್ಟ್ 5 ಕ್ವೆಶನ್ಸ್ ಯಾವ್ಯಾವುದು ಅಂತ ನೋಡೋದಾದರೆ, ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಇವತ್ತಿನ ವಿಡಿಯೋದ ಫಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ? ಸೊ ಬೋರ್ ಮ್ಯಾಗ್ನೆಟನ್ ಈಸ್ ಮೋರ್ ದ್ಯಾನ್ ನ್ಯೂಕ್ಲಿಯರ್ ಮ್ಯಾಗ್ನೆಟನ್, ಬೋರ್ ಮ್ಯಾಗ್ನೆಟನ್ ಈಸ್ ಈಕ್ವಲ್ ಟು ನ್ಯೂಕ್ಲಿಯರ್ ಮ್ಯಾಗ್ನೆಟನ್ ಈಸ್ ಮೋರ್ ದ್ಯಾನ್ ಬೋರ್ ಮ್ಯಾಗ್ನೆಟನ್, ಬೋರ್ ಆ್ಯಂಡ್ ನ್ಯೂಕ್ಲಿಯರ್ ಮ್ಯಾಗ್ನೆಟನ್ಸ್ ಕೆನಾಟ್ ಬಿ ಕಂಪೇರ್ಡ್. ಸೊ ಇಲ್ಲಿ ಬೋರ್ ಮ್ಯಾಗ್ನೆಟನ್ನು ನ್ಯೂಕ್ಲಿಯರ್ ಮ್ಯಾಗ್ನೆಟನ್, ಸೊ ಎರಡರದ್ದು ರಿಲೇಟೆಡ್ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಬೋರ್ ಮ್ಯಾಗ್ನೆಟನ್ ಜಾಸ್ತಿನಾ, ನ್ಯೂಕ್ಲಿಯರ್ ಮ್ಯಾಗ್ನೆಟನ್ ಜಾಸ್ತಿನಾ, ಸೊ ಆ ರೀತಿ ಕ್ವೆಶನ್ಸ್ ಇದೆ ಇದರಲ್ಲಿ. ಸೊ ನಾವು ಇದರಲ್ಲಿ ಬೋರ್ ಮ್ಯಾಗ್ನೆಟನ್ ಆ್ಯಂಡ್ ನ್ಯೂಕ್ಲಿಯರ್ ಮ್ಯಾಗ್ನೆಟನ್ ಕಂಪೇರ್ ಮಾಡೋದಾದರೆ, ಬೋರ್ ಮ್ಯಾಗ್ನೆಟನ್ ಈಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಆನ್ ಎಲೆಕ್ಟ್ರಾನ್ ಕಾಸ್ಡ್ ಬೈ ಇಟ್ಸ್ ಸ್ಪಿನ್ ಆರ್ ಆ್ಯಂಗ್ಯುಲರ್ ಮೂಮೆಂಟಮ್. ಸೊ ಈ ಬೋರ್ ಮ್ಯಾಗ್ನೆಟನ್ ಅನ್ನೋದು ನಾವು ಎಲೆಕ್ಟ್ರಾನ್ ರಿಲೇಟೆಡ್ ಆಗಿ ಮೆಷರ್ ಮಾಡ್ತೀವಿ, ಆ್ಯಂಡ್ ದಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ mu b is equals to EH cross divided by 2me. So ಇಲ್ಲಿ E ಅನ್ನೋದು ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್, H cross ಅನ್ನೋದು ಪ್ಲಾಂಕ್ಸ್ ಕಾನ್ಸ್ಟೆಂಟ್, so that is given by H by 2 pi, and me is mass of electron, so that is 9.1 into 10 to the power minus 31 kg. ಸೊ ಇದರಲ್ಲಿ ಬೋರ್ ಮ್ಯಾಗ್ನೆಟನ್ ಬಂದ್ಬಿಟ್ಟು ನಮಗೆ ಫೈನಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಇನ್ ಟರ್ಮ್ಸ್ ಆಫ್ ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ಸ್ ಪರ್ ಟೆಸ್ಲಾ, 5.79 into 10 to the power minus 11 million electron volt. So Bohr magneton, it is related with the spin of an electron. Next to nuclear magneton. So nuclear magneton is the magnetic dipole moment for heavier particles like protons and atomic nuclei. So idrinalli nuclear magneton bandbitu, so it is a magnetic dipole moment of heavier particles. So nucleons related irutte. ಬೋರ್ ಮ್ಯಾಗ್ನೆಟನ್ನು ಎಲೆಕ್ಟ್ರಾನ್ಸ್ ರಿಲೇಟೆಡ್ ಇದ್ದರೆ, ನ್ಯೂಕ್ಲಿಯರ್ ಮ್ಯಾಗ್ನೆಟನ್ ಇಸ್ ರಿಲೇಟೆಡ್ ವಿತ್ ನ್ಯೂಕ್ಲಿಯಾನ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಅಟೋಮಿಕ್ ನ್ಯೂಕ್ಲಿಯೈ, ಸೊ ದಟ್ ಈಸ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ಗೆ ರಿಲೇಟ್ ಆಗಿರುತ್ತೆ. ಸೊ ನ್ಯೂಕ್ಲಿಯರ್ ಮ್ಯಾಗ್ನೆಟನ್ದು ಫಾರ್ಮುಲಾ ಏನು, EH ಕ್ರಾಸ್ ಡಿವೈಡೆಡ್ ಬೈ 2mp. ಸೊ ಇಲ್ಲಿ EH ಕ್ರಾಸ್ ಬೈ 2 ಸೇಮ್ ಆ್ಯಸ್ ಇಟ್ ಈಸ್ ಬೋರ್ ಮ್ಯಾಗ್ನೆಟನಲ್ಲಿ ಏನಿದೆ ಅದೇ ಫಾರ್ಮುಲಾನೇ ಇರುತ್ತೆ. ಇಲ್ಲಿ ಚೇಂಜ್ ಆಗೋದು ಏನಂದರೆ, ಅಲ್ಲಿ ಮಾಸ್ ಆಫ್ ಎಲೆಕ್ಟ್ರಾನ್ ತೊಗೊಂಡಿದ್ದೀವಿ. ಇಲ್ಲಿ ನ್ಯೂಕ್ಲಿಯರ್ ಮ್ಯಾಗ್ನೆಟನ್ ವಿತ್ ರೆಸ್ಪೆಕ್ಟ್ ಟು ಪ್ರೋಟಾನ್ ತೊಗೊಂಡ್ರೆ ಮಾಸ್ ಆಫ್ ಪ್ರೋಟಾನ್ ಹಾಕಬೇಕು, ವಿತ್ ರೆಸ್ಪೆಕ್ಟ್ ಟು ನ್ಯೂಟ್ರಾನ್ ತೊಗೊಂಡ್ರೆ ಮಾಸ್ ಆಫ್ ನ್ಯೂಟ್ರಾನ್ ಹಾಕಬೇಕು. ಸೊ EH ಕ್ರಾಸ್ ಡಿವೈಡೆಡ್ ಬೈ 2mp ಅಂತ ತೊಗೊಂಡಿದ್ದೀವಿ. ಸೊ ಇಲ್ಲಿ ಮಾಸ್ ಆಫ್ ಪ್ರೋಟಾನ್ ತೊಗೊಂಡ್ರೆ 2mp ಅಂತ ಹಾಕ್ತೀವಿ. ಆ್ಯಂಡ್ ಹಿಯರ್ ಮಾಸ್ ಆಫ್ ಪ್ರೋಟಾನ್ ಆ್ಯಂಡ್ ಮಾಸ್ ಆಫ್ ನ್ಯೂಟ್ರಾನ್ ಆರ್ ನಿಯರ್ಲಿ ಈಕ್ವಲ್, ಸೊ ವಿ ಗೆಟ್ ದ ಸೇಮ್ ಆನ್ಸರ್. ಸೊ ದಟ್ ಈಸ್ 3.1525 into 10 to the power minus 18 million electron volt per Tesla. ಸೊ ಇಲ್ಲಿ ಎರಡು ವ್ಯಾಲ್ಯೂನ ಕಂಪೇರ್ ಮಾಡೋದಾದರೆ, ಬೋರ್ ಮ್ಯಾಗ್ನೆಟನ್ ಯೂಸಸ್ ದ ಎಲೆಕ್ಟ್ರಾನ್ ಮಾಸ್ ವೈಲ್ ದ ನ್ಯೂಕ್ಲಿಯರ್ ಮ್ಯಾಗ್ನೆಟನ್ ಯೂಸಸ್ ದ ಪ್ರೋಟಾನ್ ಮಾಸ್. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ನಮಗೆ, ಜಸ್ಟ್ ಇನ್ ಟರ್ಮ್ಸ್ ಆಫ್ ಮಾಸ್ ಆಫ್ ದ ನ್ಯೂಕ್ಲಿಯನ್ಸ್, ವಾಟ್ ಎವರ್ ದ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯನ್ದು ಮಾಸ್ ತೊಗೊತಾ ಇದ್ದೀವಿ ಅದರಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಸೊ ಈ ವ್ಯಾಲ್ಯೂಸ್ ನೋಡಿಕೊಂಡ್ರೆ ನಮಗೆ ಏನು ಗೊತ್ತಾಗುತ್ತೆ, ಬೋರ್ ಮ್ಯಾಗ್ನೆಟನ್ನ ವ್ಯಾಲ್ಯೂ ಜಾಸ್ತಿ ಇದೆ, ನ್ಯೂಕ್ಲಿಯರ್ ಮ್ಯಾಗ್ನೆಟನ್ ವ್ಯಾಲ್ಯೂ ಕಡಿಮೆ ಇದೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್, ದಟ್ ಈಸ್ ಬೋರ್ ಮ್ಯಾಗ್ನೆಟನ್ ಈಸ್ ಮೋರ್ ದ್ಯಾನ್ ನ್ಯೂಕ್ಲಿಯರ್ ಮ್ಯಾಗ್ನೆಟನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಅಂದರೆ, ಫಸ್ಟ್ ಆಪ್ಷನ್ ಬೋರ್ ಮ್ಯಾಗ್ನೆಟನ್ ಈಸ್ ಮೋರ್ ದ್ಯಾನ್ ನ್ಯೂಕ್ಲಿಯರ್ ಮ್ಯಾಗ್ನೆಟನ್. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, 64th. ಫಾರ್ ಅ ಸಿಂಟಿಲೇಷನ್ ಡಿಟೆಕ್ಟರ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಇನ್ಕರೆಕ್ಟ್? ಸೊ ಇಲ್ಲಿ ಸಿಂಟಿಲೇಷನ್ ಡಿಟೆಕ್ಟರ್ ಬಗ್ಗೆ ಸೆಕೆಂಡ್ ಕ್ವೆಶನ್ ಬಂತು, ಇದು ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿನೇ. ಸೊ ಲಾಸ್ಟ್ ಕ್ವೆಶನ್ನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗೆ ಸಿಂಟಿಲೇಷನ್ ಕೌಂಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಅಂತ ಕೇಳಿದ್ರು, ಅದರಲ್ಲಿ ಫೋಟೋ ಮಲ್ಟಿಪ್ಲಿಕೇಶನ್ ಅಂತ ನೋಡಿದ್ವಿ. ಇದರಲ್ಲಿ ಸೇಮ್ ಕ್ವೆಶನ್, ಸೊ ಸಿಂಟಿಲೇಷನ್ ಡಿಟೆಕ್ಟರ್ ಬಗ್ಗೆನೇ ಮತ್ತೆ ರಿಪೀಟ್ ಆಗಿದೆ ಇದು ಕ್ವೆಶನ್ನು. ಸೊ ಒಂದೇ ಕ್ವೆಶನ್ ಪೇಪರ್ನಲ್ಲಿ 2 ಟಾಪಿಕ್ಸ್, ಸೊ ಸೇಮ್ ಟಾಪಿಕ್ ಮೇಲೆ 2 ಕ್ವೆಶನ್ಸ್ ಬಂದಿರೋದಿದ್ದು. ಫಾರ್ ಸಿಂಟಿಲೇಷನ್ ಡಿಟೆಕ್ಟರ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಇನ್ಕರೆಕ್ಟ್? ಸೊ ಇಲ್ಲಿ ಒಂದು ಮೇನ್ ಏನು ನೋಡಬೇಕು, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಟ್ ಡಿಟೆಕ್ಟ್ಸ್ ನ್ಯೂಕ್ಲಿಯರ್ ರೇಡಿಯೇಷನ್, ಇಟ್ ಆಪರೇಟ್ಸ್ ಅಟ್ ಹೈ ವೋಲ್ಟೇಜಸ್, ಇಟ್ ಡಸ್ ನಾಟ್ ಗಿವ್ ದ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಡಿಟೆಕ್ಟೆಡ್, ಇಟ್ ಗಿವ್ಸ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಎಮಿಟೆಡ್ ಪರ್ ಸೆಕೆಂಡ್. ಸೊ ಇಲ್ಲಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂತಂದೇಳಿ,
ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಸಿಂಟಿಲೇಷನ್ ಡಿಟೆಕ್ಟರ್ ಬಗ್ಗೆ ನೋಡೋದಾದರೆ, ಸೊ ಸಿಂಟಿಲೇಷನ್ ಡಿಟೆಕ್ಟರ್ ಆರ್ ಕೌಂಟರ್ ಎಂದು ಏನಂತ ಹೇಳಿದ್ವಿ. ಸೊ ಇಟ್ ಈಸ್ ಅ ಡಿವೈಸ್ ಯೂಸ್ಡ್ ಟು ಡಿಟೆಕ್ಟ್ ರೇಡಿಯೇಷನ್ ಬೈ ಮೀನ್ಸ್ ಆಫ್ ಸಿಂಟಿಲೇಷನ್ ಎಫೆಕ್ಟ್. ಸೊ ಸಿಂಟಿಲೇಷನ್ ಎಫೆಕ್ಟ್ನಲ್ಲಿ ಏನು ರೇಡಿಯೇಷನ್ಸ್ನ ಕೌಂಟ್ ಮಾಡುತ್ತೆ, ಸೊ ಅದನ್ನು ಸಿಂಟಿಲೇಷನ್ ಡಿಟೆಕ್ಟರ್ ಅಂತ ಹೇಳ್ತೀವಿ. ಸೊ ಆ ಸಿಂಟಿಲೇಷನ್ ಡಿಟೆಕ್ಟರ್ನಲ್ಲಿ ಮೇನ್ ಏನು ಕಾಂಪೋನೆಂಟ್ಸ್ ಇರುತ್ತೆ, ಒಂದು ಸಿಂಟಿಲೇಟರ್ ಇರುತ್ತೆ. ಸೊ ಸಿಂಟಿಲೇಟರ್ ಅಂದರೆ ಇಟ್ ಈಸ್ ಅ ಡಿವೈಸ್ ದಟ್ ಎಮಿಟ್ಸ್ ಲೈಟ್ ವೆನ್ high energy particle, so high energy particle like electron, ion or alpha particle or photon hits it. So scintillation detector ನಲ್ಲಿ ಮೇನ್ ಪಾರ್ಟ್ ಯಾವುದು ಅಂದರೆ ಸಿಂಟಿಲೇಟರ್. ಸೊ ಆ ಸಿಂಟಿಲೇಟರ್ ಮೇಲೆ ಹೈ ಎನರ್ಜಿ ಪಾರ್ಟಿಕಲ್ಸ್ ಬಂದು ಹಿಟ್ ಮಾಡಿದಾಗ ಏನಾಗುತ್ತೆ, ಇಟ್ ಎಮಿಟ್ಸ್ ಅ ಸ್ಪಾರ್ಕ್. ಸೊ ಸ್ಪಾರ್ಕ್ಸ್ ಆರ್ ಎನರ್ಜಿ ಈಸ್ ಎಮಿಟೆಡ್ ದ ಪಲ್ಸ್ ಆಫ್ ಲೈಟ್ನಲ್ಲಿ ಎನರ್ಜಿ ಎಮಿಟ್ ಆಗುತ್ತೆ. ಸೊ ಆ ಲೈಟ್ನಲ್ಲಿ ಎನರ್ಜಿ ಎಮಿಟ್ ಆದಾಗ ಏನಾಗುತ್ತೆ, ಸೊ ದಟ್ ಈಸ್ the energy of the emitted pulse of light is directly proportional to the particle that hits the scintillator. ಸೊ ಯಾವ ಪಾರ್ಟಿಕಲ್ ಎಷ್ಟು ಇಂಟೆನ್ಸಿಟಿಯಿಂದ ಬಂದು ಸಿಂಟಿಲೇಟರ್ನ ಹಿಟ್ ಮಾಡುತ್ತೆ, ಅಷ್ಟೇ ಎನರ್ಜಿ, ಹೈ ಎನರ್ಜಿ ವಿಲ್ ಬಿ ಪ್ರೊಡ್ಯೂಸ್ಡ್. ಸೊ ದಟ್ ಈಸ್ ಒನ್ ಫಂಕ್ಷನ್ ಆಫ್ ದ ಸಿಂಟಿಲೇಟರ್. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಏನು, ಫೋಟೋ ಡಿಟೆಕ್ಟರ್. ಸೊ ಈ ಫೋಟೋ ಡಿಟೆಕ್ಟರ್ದು ಏನು ಕೆಲಸ, ಫೋಟೋ ಡಿಟೆಕ್ಟರ್ ಕನ್ವರ್ಟ್ಸ್ ಲೈಟ್ ಇಂಟು ಅನ್ ಎಲೆಕ್ಟ್ರಿಕ್ ಸಿಗ್ನಲ್ ಇನ್ ಆರ್ಡರ್ ಟು ಪ್ರಾಸೆಸ್ ದ ಸಿಗ್ನಲ್. ಸೊ ಎಷ್ಟು ಲೈಟ್ ಎನರ್ಜಿ ಬರುತ್ತೆ ಅದನ್ನೆಲ್ಲಾನು, ಎಷ್ಟು ಸ್ಪಾರ್ಕ್ಸ್ ಬರುತ್ತೆ ಅದನ್ನೆಲ್ಲನೂ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಫೋಟೋ ಮಲ್ಟಿಪ್ಲೈಯರ್ ಟ್ಯೂಬ್ಗೆ ಕಳಿಸುತ್ತೆ. ಸೊ ಫೋಟೋ ಮಲ್ಟಿಪ್ಲೈಯರ್ ಟ್ಯೂಬ್ ಫೋಟೋ ಡಯೋಡ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ದ ಫೋಟೋ ಡಿಟೆಕ್ಟರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಆಪ್ಷನ್ಸಲ್ಲಿ ನೋಡೋದಾದರೆ ಇಟ್ ಡಿಟೆಕ್ಟ್ಸ್ ನ್ಯೂಕ್ಲಿಯರ್ ರೇಡಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಡಿಟೆಕ್ಟ್ಸ್ ನ್ಯೂಕ್ಲಿಯರ್ ರೇಡಿಯೇಷನ್ ಅಂದರೆ ಎಸ್. ಸೊ ಇಟ್ ಡಿಟೆಕ್ಟ್ಸ್ ದ ನ್ಯೂಕ್ಲಿಯರ್ ರೇಡಿಯೇಷನ್ ದಟ್ ಈಸ್ ಇನ್ಸಿಡೆಂಟ್ ಆನ್ ದಟ್. ಸೊ ಯಾವಾಗ ಒಂದು ಪಾರ್ಟಿಕಲ್ ಬಂದು ಆ ಸಿಂಟಿಲೇಟರ್ನ ಹಿಟ್ ಮಾಡಿದಾಗ ಯಾವ್ದು ರೇಡಿಯೇಷನ್ ಎಮಿಟ್ ಆಯಿತು ಅಂತ ಹೇಳಿ ಇಟ್ ಡಿಟೆಕ್ಟ್ಸ್ ದಟ್. ಸೆಕೆಂಡ್ ಒನ್, ಇಟ್ ಆಪರೇಟ್ಸ್ ಅಟ್ ಹೈ ವೋಲ್ಟೇಜ್. ಸೊ ಇಟ್ ಆಪರೇಟ್ಸ್ ಅಟ್ ಹೈ ವೋಲ್ಟೇಜ್ ಅಂದರೆ ಸಿಂಟಿಲೇಷನ್ ಡಿಟೆಕ್ಟರ್ನ ಆಪರೇಟ್ ಮಾಡಬೇಕಂದ್ರೆ ಹೈ ವೋಲ್ಟೇಜ್ ಎಷ್ಟಿರಬೇಕು ಅಂದರೆ ಅರೌಂಡ್ 1000 volts ಟು ಅಬೌಟ್ 3000 volts. ಸೊ ಸಿಂಟಿಲೇಷನ್ ಡಿಟೆಕ್ಟರ್ ವರ್ಕ್ಸ್ ಅರೌಂಡ್ ದ ವೋಲ್ಟೇಜ್ ಆಫ್ 1000 volts ಇಂದ 3000 volts ವರೆಗೂ ಬೇಕು. ಸೊ ಇಟ್ ಈಸ್ ಅ ಹೈ ವೋಲ್ಟೇಜ್. ಸೊ ಇಟ್ ರಿಕ್ವೈರ್ಸ್ ಹೈ ವೋಲ್ಟೇಜ್. ನೆಕ್ಸ್ಟ್ ಏನು ಆಪ್ಷನ್ನು, ಡಿ ಆಪ್ಷನ್ನಲ್ಲಿ ಏನಿದೆ, it gives the number of particles emitted per second. So scintillation detectorನಲ್ಲಿ ಡಿಟೆಕ್ಟರ್ ಆರ್ ಕೌಂಟರ್ದು ಮೇನ್ ಫಂಕ್ಷನ್ ಏನು, ಸೊ ಟು ಕೌಂಟ್ ದ ನಂಬರ್ ಆಫ್ particles emitted and the radiation. So scintillation detector, so that is used to detect the gamma rays and also the presence of particles na measure ಮಾಡೋದಕ್ಕೆ ಯೂಸ್ ಮಾಡ್ತಾರೆ, measure radiation. So when you are measuring the radiation directly ಏನಾಗುತ್ತೆ, ಆ ಮೆಜರ್ಮೆಂಟ್ ಆಫ್ ರೇಡಿಯೇಷನಿಂದ ಎಷ್ಟು ಎನರ್ಜಿ ಲಾಸ್ ಆಯಿತು, ಎಷ್ಟು ಎನರ್ಜಿ ಗೇನ್ ಆಯಿತು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಔಟ್ ಆಫ್ 4 ಆಪ್ಷನ್ಸ್ ವಿಚ್ ಇಸ್ ಇನ್ಕರೆಕ್ಟ್ ಅಂತ ಅಂದರೆ ಇಟ್ ಡಸ್ ನಾಟ್ ಗಿವ್ ದ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಡಿಟೆಕ್ಟೆಡ್ ಅಂತ ಇದೆ. ಸೊ ಇಲ್ಲಿ ಇಟ್ ಗಿವ್ಸ್ ದ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಡಿಟೆಕ್ಟೆಡ್. ಸೊ ದ ಇನ್ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ಇಟ್ ಡಸ್ ನಾಟ್ ಗಿವ್ ದ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಡಿಟೆಕ್ಟೆಡ್. ಸೊ ಅದು ಆಪ್ಷನ್ ಸಿ is incorrect. Then 65th question. So next question ಏನು, alpha particle is heavier than electron roughly by. So alpha particle, so that is 4 hydrogen atoms fused together to form the alpha particle ಅಂತ ಹೇಳ್ತೀವಿ. So alpha particle is heavier than electron. So alpha particle is heavier than electron by ಎಷ್ಟು ಟೈಮ್ಸ್ ಹೆವಿಯರ್ ಇದೆ ಅಂತಂದೇಳಿ ಇದಕ್ಕೆ ಒಂದು ರಫ್ ಕ್ಯಾಲ್ಕುಲೇಷನ್ ಇದೆ. ಸೊ ಅದರಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ತಗೊಂಡ್ರೆ ಮಾಸ್ ಆಫ್ an electron. So we know that mass of an electron is 9.11 into 10 to the power minus 31 kg. So ಇಲ್ಲಿ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ನ ನಾವೇನಾದರೂ ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ಯೂಸ್ ಮಾಡಿ ತಗೊಂಡ್ರೆ ದೇರ್ ವಿ ಗೆಟ್ ಅನ್ ಇನ್ಕರೆಕ್ಟ್ ಆನ್ಸರ್. ಸೊ ರಫ್ ಆಗಿ ನಾವು ನೋಡೋದಾದರೆ ಮಾಸ್ ಆಫ್ ಆನ್ ಹೈಡ್ರೋಜನ್ ಆಟಮ್ ಎಷ್ಟಿದೆ, 1.67 into 10 to the power minus 27 kg ಇದೆ. ಸೊ ಇಲ್ಲಿ 4 hydrogen atoms are fused to form an helium atom. Helium atom ಅಂದರೆ is nothing but alpha particle. ಸೊ 4 hydrogen atom ಫ್ಯೂಸ್ ಆಗಿದೆ ಅಂದರೆ 4 into 1.67 into 10 to the power minus 27 kg ಅಂತ ಹೇಳ್ಬೋದು. ಸೊ ಅದರಿಂದ ರಫ್ ಆಗಿ ಎಷ್ಟು ಬರುತ್ತೆ, ಸೊ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್, ಸೊ ವಿ ಗೆಟ್ ಇಟ್ ಅರೌಂಡ್ 6.645 into 10 to the power minus 27 kg ಬರುತ್ತೆ. ಸೊ ಇಲ್ಲಿ ರೇಷಿಯೋಸ್ ತಗೋಬೇಕು. ಸೊ ಇಲ್ಲಿ ರೇಷಿಯೋಸ್ ತಗೊಂಡಾಗ ಏನಾಗುತ್ತೆ, ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ಬೈ ಮಾಸ್ ಆಫ್ ಎಲೆಕ್ಟ್ರಾನ್ ತಗೊಂಡ್ರೆ 6.645 into 10 to the power minus 27 divided by mass of electron. So mass of electron 9.11 into 10 to the power minus 31 kg. ಸೊ ಎರಡದ್ದು ರೇಷಿಯೋ ತೊಗೊಂಡಾಗ ರಫ್ಲಿ ಎಷ್ಟು ಬರುತ್ತೆ, 7294 ಬರುತ್ತೆ. ಸೊ ರೇಷಿಯೋ ತೊಗೊಂಡಿರೋದ್ರಿಂದ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ವಿಲ್ ಬಿ ಈಕ್ವಲ್ ಟು 7294 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಸೊ ಇಲ್ಲಿ ಮಾಸ್ ಆಫ್ ಎಲೆಕ್ಟ್ರಾನ್, ಸೊ ಇಲ್ಲಿ ಮಾಸ್ ಆಫ್ ಎಲೆಕ್ಟ್ರಾನ್ 7294ನ ರೌಂಡ್ ಆಫ್ ಮಾಡಿದ್ರೆ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 7300 ಟೈಮ್ಸ್. ಸೊ ಈ ಕ್ವೆಶನಲ್ಲಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆಪ್ಷನ್. ಸೊ ದಟ್ ಈಸ್
alpha particle is heavier than electron roughly by 7300 times. Then next question, in case of k electron capture, which one of the following statement is correct? So ಈ k electron capture ಬಂದ್ಬಿಟ್ಟು beta decay ನಲ್ಲಿ ಬರುತ್ತೆ. ಸೊ beta decay ನಲ್ಲಿ ಟೋಟಲ್ ಆಗಿ 3 ಟೈಪ್ಸ್ ಇರುತ್ತೆ: beta decay, beta positive decay, beta negative decay, and this one is k electron capture ಅಂತ ಹೇಳ್ತೀವಿ. ಸೊ ಈ k electron capture ನಲ್ಲಿ ಯಾವುದು ಸ್ಟೇಟ್ಮೆಂಟು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಯಾವ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅಲ್ಲಿ? ದ ಮಾಸ್ ಆ್ಯಂಡ್ ಅಟೋಮಿಕ್ ನಂಬರ್ ರಿಮೇನ್ಸ್ ದ ಸೇಮ್. ಸೊ ಎಲೆಕ್ಟ್ರಾನ್ ಕ್ಯಾಪ್ಚರ್ ಆದಾಗ ಮಾಸ್ ಆ್ಯಂಡ್ ಅಟೋಮಿಕ್ ನಂಬರ್ ರಿಮೇನ್ಸ್ ದ ಸೇಮ್, ಆರ್ ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್, ಅಟೋಮಿಕ್ ನಂಬರ್ ಇನ್ಕ್ರೀಸಸ್ ಬೈ 1, ಆರ್ ಮಾಸ್ ನಂಬರ್ ಚೇಂಜಸ್ ಬಟ್ ಅಟೋಮಿಕ್ ನಂಬರ್ ರಿಮೇನ್ಸ್ ದ ಸೇಮ್, ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್ ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ನಂಬರ್ ಇನ್ಕ್ರೀಸಸ್. ಸೊ ಇದರಲ್ಲಿ ಕರೆಕ್ಟಾಗಿ ಕೆ ಕ್ಯಾಪ್ಚರ್ ಬಗ್ಗೆ ನೋಡೋದಾದರೆ ಕೆ ಎಲೆಕ್ಟ್ರಾನ್ ಕ್ಯಾಪ್ಚರ್. ಸೊ ಈ ಫಿನಾಮಿನಾನಲ್ಲಿ ಏನಾಗುತ್ತೆ, ಈ ಮೇನ್ ಎಲೆಕ್ಟ್ರಾನ್ ಕ್ಯಾಪ್ಚರ್ ಯಾಕಾಗುತ್ತೆ ಅಂತ ಅಂದರೆ, ಯಾವಾಗ ನಂಬರ್ ಆಫ್ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ರೇಷಿಯೋ ಎರಡೂ ಈಕ್ವಲ್ ಆಗಿದ್ದಾಗ ಏನಾಗುತ್ತೆ, ನ್ಯೂಕ್ಲಿಯಸ್ ಸ್ಟೇಬಲ್ ಆಗಿರುತ್ತೆ. ಸೊ ನ್ಯೂಕ್ಲಿಯಸ್ ಸ್ಟೇಬಲ್ ಆಗಿರಬೇಕು ಅಂದರೆ ನ್ಯೂಟ್ರಾನ್ ಟು ಪ್ರೋಟಾನ್ ರೇಷಿಯೋ ಏನಿರಬೇಕು, ಈಕ್ವಲ್ ಇರಬೇಕು. ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಸೊ ಯಾವಾಗ ಈ ನ್ಯೂಟ್ರಾನ್ ಟು ಪ್ರೋಟಾನ್ ರೇಷಿಯೋ ಲೆಸ್ ಆಗುತ್ತೆ, ಸೊ ಲೆಸ್ ಆದಾಗ ಏನಾಗುತ್ತೆ, ಈ ಫಿಗರ್ನಲ್ಲಿ ನೋಡ್ಬೋದು. ಸೊ ಪಾಸಿಟಿವ್ ಚಾರ್ಜಿಂದ ಬರ್ತಿರೋದು ಪ್ರೋಟಾನ್ ಅಂತ ತೊಗೊಂಡ್ರೆ, ಸೊ ನ್ಯೂಟ್ರಲ್ ಇರುತ್ತೆ, ಸೊ ಅದಕ್ಕೆ ನ್ಯೂಟ್ರಾನ್ಸ್ ಅಂತ ತೊಗೊಂಡ್ರೆ, ಸೊ ಆವಾಗ ಏನಾಗುತ್ತೆ, ನ್ಯೂಟ್ರಾನ್ಸು ನಂಬರು 3 ಇದೆ, ಪ್ರೋಟಾನ್ಸ್ ನಂಬರ್ 4 ಇದೆ. ಸೊ ಇಲ್ಲಿ ಪ್ರೋಟಾನ್ಸ್ ನಂಬರು ನ್ಯೂಟ್ರಾನ್ಸ್ ನಂಬರು ರೇಷಿಯೋ ತೊಗೊಂಡಾಗ n/p ರೇಷಿಯೋ ತೊಗೊಂಡಾಗ ಏನಾಗುತ್ತೆ, ಅದು ರೇಷಿಯೋ ಲೆಸ್ ಬರುತ್ತೆ. ಸೊ ದಟ್ ಈಸ್ ಅರೌಂಡ್ 3/4 ಅಂದರೆ ಲೆಸ್ ದ್ಯಾನ್ 1 ಬರುತ್ತೆ. ಸೊ ಇವಾಗ ಲೆಸ್ ದ್ಯಾನ್ 1 ಬಂದಿದೆ ಅಂದರೆ ಏನು, ಇಲ್ಲಿ ನ್ಯೂಕ್ಲಿಯಸ್ ಸ್ಟೇಬಲ್ ಆಗಿಲ್ಲ ಅಂತ ಅರ್ಥ. ಸೊ ನ್ಯೂಕ್ಲಿಯಸ್ ಸ್ಟೇಬಲ್ ಆಗಬೇಕು ಅಂದರೆ ಏನು ಮಾಡಬೇಕು, ಒಂದು ಎಲೆಕ್ಟ್ರಾನ್ನ ಕೆ ಶೆಲ್ಲಿಂದ ಅದು ಒಳಗಡೆ ತಗೊಳ್ಳುತ್ತೆ. ಸೊ ದಿಸ್ ದ ಫಿನಾಮಿನಾ ದಟ್ ಅಕರ್ಸ್ ವೆನ್ ಪ್ರೋಟಾನ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎ ನ್ಯೂಟ್ರಾನ್ ಬೈ ಕ್ಯಾಪ್ಚರಿಂಗ್ ದ ಆರ್ಬಿಟಲ್ ಎಲೆಕ್ಟ್ರಾನ್ ವಿತ್ ಅನ್ ಎಮಿಷನ್ ಆಫ್ ನ್ಯೂಟ್ರಿನೋ ಅಂತ ಹೇಳ್ತೀವಿ. ಸೊ ಈ ಪ್ರೋಟಾನ್ ಏನು ಮಾಡುತ್ತೆ, ಹೊರಗಡೆಯಿಂದ ಒಂದು ಎಲೆಕ್ಟ್ರಾನ್ನ ಒಳಗಡೆ ಎಳ್ಕೊಳ್ಳುತ್ತೆ. ಸೊ ಆ ಒಳಗಡೆ ಎಳ್ಕೊಂಡಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಒಳಗಡೆ ಕಂಬೈನ್ ಆದಾಗ, ಪ್ರೋಟಾನ್ ಜೊತೆ ಕಂಬೈನ್ ಆದಾಗ ಏನಾಗುತ್ತೆ, ಒಂದು ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗಿ ಪ್ಲಸ್ ಒಂದು ನ್ಯೂಟ್ರಿನೋ ಎಲಿಮೆಂಟ್ ಹೊರಗಡೆ ಬರುತ್ತೆ. ಸೊ ಇಲ್ಲಿ ಕೆ ಶೆಲ್ಲಿಂದ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಒಳಗಡೆ ಎಳ್ಕೊಳ್ಳೋದ್ರಿಂದ ಇದನ್ನು ಏನಂತ ಹೇಳ್ತೀವಿ, ಕೆ ಎಲೆಕ್ಟ್ರಾನ್ ಕ್ಯಾಪ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಎಲೆಕ್ಟ್ರಾನ್ನ ಕೆ ಶೆಲ್ಲಿಂದನಾದರೂ ತೊಗೋಬೋದು, ಅಥವಾ ಎಲ್ ಶೆಲ್ಲಿಂದನಾದರೂ ತೊಗೋಬೋದು, ಎಮ್ ಶೆಲ್ಲಿಂದನಾದರೂ ತೊಗೋಬೋದು. ಬಟ್ ಕೆ ಶೆಲ್ಲಿಂದನೇ ಯಾಕೆ ಅಂದರೆ, ಕೆ ಶೆಲ್ ಇಸ್ ಮೋಸ್ಟ್ ಕ್ಲೋಸ್ ಟು ದ ನ್ಯೂಕ್ಲಿಯಸ್. ಸೊ ಅದಕ್ಕೆ ಕೆ ಶೆಲ್ಲಿಂದ ಎಲೆಕ್ಟ್ರಾನ್ನ ತೊಗೊಳೋದು ಅಂತ ಹೇಳ್ತೀವಿ. ಸೊ ಈ ಪ್ರಾಸೆಸ್ನಲ್ಲಿ ಮೇನ್ ಥಿಂಗ್ ಏನಾಗುತ್ತೆ, ಕೆ ಶೆಲ್ಲಿಂದ ಎಲೆಕ್ಟ್ರಾನ್ ಒಳಗಡೆ ತೊಗೊಂಡಾಗ ಡಾಟರ್ ನ್ಯೂಕ್ಲಿಯೈ ಹ್ಯಾಸ್ ದ ಸೇಮ್ ಮಾಸ್ ನಂಬರ್. ಸೊ ಇಲ್ಲಿ ತೊಗೊಂಡಾಗ XAZ ಅಂತ ಬರ್ದಿದ್ದೀನಿ. ಸೊ ದಟ್ ಈಸ್ ಅ ಪೇರೆಂಟ್ ನ್ಯೂಕ್ಲಿಯಸ್. ಸೊ ದಟ್ ಈಸ್ ಪ್ರೋಟಾನ್ ಬಂದ್ಬಿಟ್ಟು ಒಂದು ಎಲೆಕ್ಟ್ರಾನ್ನ ಕ್ಯಾಪ್ಚರ್ ಮಾಡಿದಾಗ ಏನಾಗುತ್ತೆ, ಪ್ರೋಟಾನ್ ಎಲೆಕ್ಟ್ರಾನ್ ಕಂಬೈನ್ ಆದಾಗ ಒಂದು ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ, ಪ್ಲಸ್ ಒಂದು ನ್ಯೂಟ್ರಿನೋ ಎಲಿಮೆಂಟ್ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಇದನ್ನು ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಮಾಸ್ ನಂಬರ್ XaYa. ಸೊ ಇಲ್ಲಿ ಮಾಸ್ ನಂಬರ್ AA ಸೇಮ್ ಇದೆ. ಅಟೋಮಿಕ್ ನಂಬರ್ ಏನಾಗುತ್ತೆ, ಸೊ Z ಇದ್ದಿದ್ದು Z-1 ಆಗುತ್ತೆ. ಸೊ Z-1 ಆಗೋದಂದರೆ ಏನು, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ರೇಷಿಯೋ ಏನಾಗುತ್ತೆ, ಪ್ರೋಟಾನ್ ಕಂಬೈನ್ ಆಗಿ ಎಲೆಕ್ಟ್ರಾನಿಂದ ಕಂಬೈನ್ ಆಗೋದ್ರಿಂದ ಏನಾಗುತ್ತೆ, ನ್ಯೂಟ್ರಾನ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಲ್ಲಿ ನ್ಯೂಟ್ರಾನ್ ನಂಬರ್ ಇನ್ಕ್ರೀಸ್ ಆಗೋದ್ರಿಂದ ಕರೆಕ್ಟ್ ಆಪ್ಷನ್ ಏನು ಬರುತ್ತೆ ಇದರಲ್ಲಿ, ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್ ಬಟ್ ನ್ಯೂಟ್ರಾನ್ ನಂಬರ್ ಇನ್ಕ್ರೀಸಸ್. ಸೊ ಮಾಸ್ ನಂಬರು ಸೇಮ್ ಇರುತ್ತೆ ಬಟ್ ನ್ಯೂಟ್ರಾನ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ದಿಸ್ ಕ್ವೆಶನ್ ಆಪ್ಷನ್ 4 is the correct answer. So the mass number remains the same but neutron number increases. So this is option D is correct. The next one, last question idrinalli, in which of the following nuclear binding energy per nucleon is highest? In which of the following nuclear binding energy per nucleon is highest? So ಈ ಕೊಟ್ಟಿರೋ ಎಲಿಮೆಂಟ್ಸಲ್ಲಿ ಯುರೇನಿಯಂ, ಐರನ್, ಸಿಲ್ವರ್, ಲೆಡ್, ಈ 4 ಎಲಿಮೆಂಟ್ಸಲ್ಲಿ ಯಾವುದ್ರದ್ದು ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಹೈಯೆಸ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ಈ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ನೋಡೋದಾದರೆ, ಸೊ ಇದರಲ್ಲಿ ನಾವು ಒಂದು ಜಸ್ಟ್ ನಾವು ವ್ಯಾಲ್ಯೂಸ್ ಗೊತ್ತಿದ್ರೆ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆಫ್ ಯುರೇನಿಯಂ. ಸೊ ಯುರೇನಿಯಂ ಆಟಮ್ದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಎಷ್ಟಿರುತ್ತೆ, 7.57 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ.
ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆಫ್ ಐರನ್ ಎಷ್ಟಿರುತ್ತೆ Fe56, ಸೊ ದಟ್ ಈಸ್ 8.791 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ಬೋದು. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆಫ್ Ag107, ಸೊ ದಟ್ ಈಸ್ ಸಿಲ್ವರ್ ಎಲಿಮೆಂಟ್ 8.553 million electron volt, and binding energy per nucleon of lead 206, so that is 7.8754 million electron volt. ಸೊ ಇದರಲ್ಲಿ ಬಂದ್ಬಿಟ್ಟು ಈ 4 ವ್ಯಾಲ್ಯೂಸ್ನ ಕಂಪೇರ್ ಮಾಡಿದ್ರೆ ನಮ್ಗೆ ಯಾವ್ದು ಬರುತ್ತೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆಫ್ ಐರನ್, ಸೊ ದಟ್ ಈಸ್ Fe56 ಈಸ್ ಹೈಯೆಸ್ಟ್. ಸೊ ದಟ್ ಈಸ್ ಅದನ್ನು ಒಂದು ಗ್ರಾಫ್ನಲ್ಲಿ ಕೂಡ ನಾವು ನೋಡ್ಬೋದು. ಈ ಗ್ರಾಫ್ನಲ್ಲಿ ನೋಡೋದಾದರೆ ಬೈಂಡಿಂಗ್ ಎನರ್ಜಿ ಕರ್ವ್ ಗ್ರಾಫ್ ಇದು. ಸೊ ಈ ಬೈಂಡಿಂಗ್ ಎನರ್ಜಿ ಕರ್ವ್ ಗ್ರಾಫ್ನಲ್ಲಿ ಐರನ್ ಏನಿದೆ ದಟ್ ಈಸ್ ಮಾಸ್ ನಂಬರ್ 56. ಸೊ ಐರನ್ ಗ್ರೂಪ್ ಈಸ್ ಮೋಸ್ಟ್ ಟೈಟ್ಲಿ ಬೌಂಡ್ ಆ್ಯಂಡ್ ಅದನ್ನು ಮೋಸ್ಟ್ ಟೈಟ್ಲಿ ಬೌಂಡ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ದ ಹೈಯೆಸ್ಟ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಸೊ ಇದರಲ್ಲಿ ಈ ಕ್ವೆಶನ್ನಲ್ಲಿ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಈಸ್ ಹೈಯೆಸ್ಟ್ ಫಾರ್ ಐರನ್ Fe56. ಸೊ ಇದು ಕ್ವೆಶನ್ ಭಾಳ ಇಂಪಾರ್ಟೆಂಟು. ಈವನ್ KSET-ನಲ್ಲಿ ಕೂಡ 2-3 ಸಲ ಇದೇ ಕ್ವೆಶನ್ ಕೇಳಿದ್ದಾರೆ. ಸೊ ಅದೇ ಕ್ವೆಶನ್ ಇದು ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾರೆ. ಸೊ ಇದಿಷ್ಟು 11 ಕ್ವೆಶನ್ಸು ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸಿಂದ ಲಾಸ್ಟ್ ಟೈಮ್ 2016ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಫಿಸಿಕ್ಸ್ ಎಕ್ಸಾಮ್ನಲ್ಲಿ ಕೇಳಾಗಿರೋಂಥ 11 ಕ್ವೆಶನ್ಸ್. ಥ್ಯಾಂಕ್ ಯು.